ಭಿಕ್ಷುಕರು ಅಂತ ಹೇಳ್ಬೋದಾ? ಇಲ್ಲಿ ನಿರಾಶ್ರಿತರು ಅಂತ ಹೇಳಿ ನಿರಾಶ್ರಿತರು ಅಂತ ಹೇಳ್ಬೋದು. ದಾಖಲಾಗೋದಕ್ಕಿಂತ ಮುಂಚಿತ ಭಿಕ್ಷುಕರು, ಇಲ್ಲಿ ದಾಖಲಾದ ಮೇಲೆ ನಿರಾಶ್ರಿತರು. ಇವರೆಲ್ಲ ಯಾರು? ಇಷ್ಟೋ ಜನ ಯಾಕೆ ಕರ್ಕೊಂಡು ಬಂದಿದ್ದೀರಿ? ಕರ್ನಾಟಕ ಭಿಕ್ಷಾ ನಿಷೇಧ ಕಾಯ್ದೆ ಪ್ರಕಾರ ಸಾರ್ವಜನಿಕ ಸ್ಥಳಗಳಲ್ಲಿ ಭಿಕ್ಷೆ ಬೇಡೋದು ನಿಷೇಧ ಮಾಡಲಾಗಿದೆ ಸರ್. ಬಸ್ ಸ್ಟ್ಯಾಂಡಲ್ಲಿ, ರೈಲ್ವೆ ಸ್ಟೇಷನಲ್ಲಿ, ಸರ್ಕಲ್ಗಳಲ್ಲಿ, ರಸ್ತೆಗಳಲ್ಲಿ, ಫುಟ್ಪಾತ್ಗಳಲ್ಲಿ ಭಿಕ್ಷುಕರಿಗೆ ಹಣ ಕೊಟ್ಟು ಪುಣ್ಯನ ಪಡ್ಕೊಳ್ತಾ ಇದೀವಿ ಅಂತ. ಆದರೆ ಭಿಕ್ಷುಕರು ಹಣ ಕೊಟ್ಟೋದ್ರಿಂದನೇ ನಿಮಗೆ ಕರ್ಮ ಸುತ್ತಕೊಳ್ಳುತ್ತೆ. ಯಾಕೆಂದರೆ ಇವ್ರಿಗೆ ಅಂತಲೇ 106 ಕೋಟಿ ಭಿಕ್ಷುಕರ ಕರ ಅಂತಲೇ ಗೌರ್ಮೆಂಟ್ ಕಲೆಕ್ಟ್ ಮಾಡುತ್ತೆ ಸರ್. ಭಿಕ್ಷಾಟನೆ ಅನ್ನೋದು ಒಂದು ಮಾನಸಿಕ ರೋಗ ಸರ್. ಅವ್ರಿಗೆ ಪ್ರೀತಿಯಿಂದ ನೋಡ್ಕೋಬೇಕು ನಾವು. ಎಷ್ಟೋ ಜನ ಇವರಿಗೆ ಇದಕ್ಕೆ ಗೊತ್ತಿಲ್ಲ ಸರ್, ಬಾತ್ರೂಮ್ಗೆ ಹೋಗೋದು ಗೊತ್ತಿಲ್ಲ, ಸ್ನಾನ ಮಾಡೋದು ಗೊತ್ತಿಲ್ಲ. ಜಸ್ಟ್ ಲೈಕ್ ಮಕ್ಕಳ ಥರ ಟ್ರೀಟ್ ಮಾಡಬೇಕು. ಹೋಗಲ್ಲ, ಇಲ್ಲೇ ಇರ್ತೀರಾ? ಇಲ್ಲಿ ಕೆಲಸ ಕೊಡ್ತೀರಿ, ಇಲ್ಲೇ ಇರ್ತೀರಿ. ನಿಜವಾಗ್ಲೂ ಒಳ್ಳೆ ಮನುಷ್ಯ, ಯೋಚನೆ ಮಾಡಿ ಚೆನ್ನಾಗಿ ನೋಡ್ಕೊಂಡು ಸರ್. ಹೋಗಲ್ಲ, ಇಲ್ಲೇ ಇರ್ತೀರಾ? ಇಲ್ಲಿ ಕೆಲಸ ಕೊಡ್ತೀರಿ, ಇಲ್ಲೇ ಇರ್ತೀರಿ. ಫ್ರೆಂಡ್ ಹೇಳ್ತಾ ಇದ್ರು ನನಗೆ ಕಳಿಸ್ಕೊಟ್ರೆ ನಾನು ಹೋಗ್ಬಿಡ್ತೀನಿ ಅಂತ. ಕಳಿಸ್ಕೊಡ್ತೀವಿ ತಹಸೀಲ್ದಾರ್. ನೀವು ಮನೆ ಬಿಟ್ಟು ಯಾಕೆ ಬಂದ್ರಿ? ಚೆನ್ನಾಗಿದೆ ಅಲ್ಲಿ, ಹೋಗ್ಲಿ ಇರ್ತೀರಾ? ಹೋಗ್ಲಿ ಇಲ್ಲೇನೆ. ಹೊರಗಡೆ ಪ್ರಪಂಚ ನೋಡಿದಿರಾ? ಕೆಟ್ಟ ಪ್ರಪಂಚ ಅದು. ಕೆಲವೊಂದು ಕಡೆ ಕಳ್ಸೋರ್ಗೆ ಕಾಸನ್ನ ಚಾರ್ಜ್ ಕೊಡ್ರಪ್ಪ, ಡ್ರೈವರ್ನ ಕ್ಲೀನರ್ನ ಕೇಳ್ತಿದ್ದೆ, ಪ್ಯಾಸೆಂಜರ್ ಕೇಳ್ತಾ ಇರಲಿಲ್ಲ. ಹೊಂಟೋಗ್ಬಿಡ್ತೀನಿ ಊರಿಗೆ, ಇನ್ನೇನು ಇಲ್ಲಿ ಕೆಲಸ ಸಿಕ್ಕಿಲ್ಲ ಅಂತ ಕೇಳೋದು ನಿಜ. ಅವ್ರು ಹೇಳ್ಕೊಂಬಂದಿದ್ದು ಕರೆಕ್ಟು. ನಾನು ಬಂದ್ಮೇಲೆ ಖುಷಿ ಆಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನಿಜವಾಗ್ಲೂ ಚೆನ್ನಾಗಿದ್ದೀನಿ. ಇವಾಗ ಏನಾಗಿದೆ ಗೊತ್ತಾ, ಮನೆ ಸೇರ್ಬಿಡುವ, ನಾವು ಹೊರಗಡೆ ಮಲಗಬಾರ್ದು, ನಮ್ಮ ಜಮೀನು ಹತ್ರ ಕೆಲಸ ಮಾಡುವ, ಕೆಲಸ ಇಲ್ಲದೆ ಮನೆಗೆ ಹೊಂಟೋಗಿ ಸೇರ್ಕೊಳ್ಳುವ ಅನ್ನೋದು ದೇವರು ಸ್ವಲ್ಪ ನಿಗಾ ಕೊಟ್ಟಿದ್ದೇನೆ. ಭಿಕ್ಷುಕರನ್ನ ಸ್ವಾವಲಂಬಿಗಳನ್ನಾಗಿಸಲು ಸರ್ಕಾರದ ಒಂದು ದಿಟ್ಟ ಹೆಜ್ಜೆ, ಅದು ನಿಮ್ಮದೇ ಮೊದಲ ಹೆಜ್ಜೆ ಆಗಲಿ. ಇಷ್ಟೊತ್ತಿನ ರೈಟ್ ನ್ಯೂಸಲ್ಲಿ ಶ್ರೀ ಪ್ರಕಾರ ಪಬ್ಲಿಕ್ ಪ್ಲೇಸಲ್ಲಿ ಯಾರು ಭಿಕ್ಷೆ ಬೇಡ್ತಾರಲ್ಲ ಅವರನ್ನ ಪೊಲೀಸ್ ಅಧಿಕಾರಿಗಳು ನಾವು ಕರ್ಕೊಂಡ್ಬರ್ತೀವಿ. ಎಸ್ ಸರ್. ನಂತರ ನಾವು ಕೋರ್ಟಿಗೆ ತಹಸೀಲ್ದಾರ್ ಮುಂದೆ ಹಾಜರುಪಡಿಸ್ತೀವಿ. ಓಕೆ. ತಾಲೂಕು ದಂಡಾಧಿಕಾರಿಗಳು ಮತ್ತೆ ವಿಚಾರಣೆ ಮಾಡ್ತಾರೆ ಸರ್. ಇವ್ರು ಭಿಕ್ಷೆ ಬೇಡಿದ್ದು ರಿಜುವಾತಾದರೆ ಇವರನ್ನ ಇಲ್ಲಿ 1 ವರ್ಷಗಳ ಕಾಲ ಇಲ್ಲಿ ಇಡೋಕೆ ಆದೇಶ ಮಾಡ್ತಾರೆ ಸರ್. ಓಕೆ. ಅವರು ಇಲ್ಲಿ ದಾಖಲಾದ ನಂತರ ನಾವೇನು ಮಾಡ್ತೀವಿ, ಅವ್ರನ್ನೆಲ್ಲ ಎನ್ಕ್ವೈರಿ ಮಾಡಿ ಮತ್ತು ಅವರಿಗೆ ಮನೆಗೆ ವಿಳಾಸಿಗೆಲ್ಲ ಪತ್ರ ಬರೆಯೋದು, ಫೋನ್ ಮಾಡೋದು ಮಾಡ್ತೀವಿ. ಅವ್ರ ಕಡೆಯವರು ಬಂದು ಕರ್ಕೊಂಡು ಹೋದರೆ ಕಳಿಸ್ಕೊಡ್ತೀವಿ. ವಿಳಾಸ ಪತ್ತೆ ಆಗಲಿಲ್ಲ ಅಂದರೆ ಸಾಮಾನ್ಯವಾಗಿ ನಾವು 1 ವರ್ಷಗಳ ಕಾಲ ಇಲ್ಲಿ ಇಟ್ಕೊತೀವಿ ಸರ್. ಹೌದಾ? ಇಟ್ಕೊಂಡು ಅದ್ರ ಮಧ್ಯೆ ಈಗ ಅವರು ಭಿಕ್ಷೆ ಬೇಡ್ತಾ ಇದ್ದಾರೆ ಅಂತ ನಿಮಗೆ ಯಾರು ಮಾಹಿತಿ ಕೊಡೋರೆ? ಹೇಗೆ? ಪಬ್ಲಿಕ್ ಕಂಪ್ಲೇಂಟ್ ಬರುತ್ತೆ. ಓಕೆ. ಸಾರ್ವಜನಿಕ ದೂರುಗಳ ಮೇಲೆ ಹೋಗ್ತೀವಿ ಸರ್. ಓಕೆ. ಸೊ ಅದ್ರ ಮೇಲೆ ನೀವು ನಿಮ್ಮ ಟೀಮ್ ಕರ್ಕೊಂಡು ಹೋಗಿ? ಟೀಮ್ ಕರ್ಕೊಂಡು ಹೋಗಿ. ನಮಗೆ ಮಂಡ್ಯ, ಮೈಸೂರು, ಮಡಿಕೇರಿ, ಚಾಮರಾಜನಗರ 4 ಜಿಲ್ಲೆ ಬರುತ್ತೆ ಈ ಕೇಂದ್ರ. ಓಕೆ. 4 ಜಿಲ್ಲೆಗೆ ಇದು ಒಂದೇ ಸೆಂಟರ್? ಇದು ಒಂದೇ ಸೆಂಟರ್. ಇದು ಬಯಲು ರಂಗಮಂದಿರ ಅಂತ ಇವರಿಗೆ ಮನೋರಂಜನೆ, ಇದು ಇವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮನೋರಂಜನೆಗಳು ಮಾಡೋಕ್ಕೆ ಇದು ಬಯಲು ರಂಗಮಂದಿರ ಅಂತ ಮಾಡಿದ್ವಿ. ಓಕೆ. ಸೊ ಒಂದು ಸಿನಿಮಾ ಎಲ್ಲ ಆಗ್ತಿತ್ತು? ಸಿನಿಮಾ ಕನ್ನಡ ಆಗ್ತೀವಿ, ಕನ್ನಡ ಇದು ಮೂವಿಗಳು ಅಥವಾ ಅವ್ರಿಗೆ ಮನ ಪರಿವರ್ತನೆ ಆಗಕ್ಕೆ ಏನು ಬೇಕು ಅದನ್ನೆಲ್ಲ ಪ್ರೋಗ್ರಾಮ್ ಹಾಕೋತೀವಿ. ಇವತ್ತು 400 ಭಿಕ್ಷುಕರು ಅಂತ ಹೇಳ್ಬೋದಾ? ನಮಸ್ಕಾರ. ಇಲ್ಲಿ ನಿರಾಶ್ರಿತರು ಅಂತ ಹೇಳಿ. ದಾಖಲಾಗೋದಕ್ಕಿಂತ ಮುಂಚಿತ ಭಿಕ್ಷುಕರು, ಇಲ್ಲಿ ದಾಖಲಾದ ಮೇಲೆ ನಿರಾಶ್ರಿತರು. ಸ್ಟೇಬಲ್ ಆಗಿರ್ತಾರ ಮಾನಸಿಕವಾಗಿ? ಸರ್ ಬಂದಾಗ ತುಂಬ ಅನ್ಕಂಡೀಷನ್ ಆಗಿರ್ತಾರೆ. ಅವ್ರಿಗೆ ಸ್ನಾನ ಮಾಡಿರೋದಿಲ್ಲ, ಆಮೇಲೆ ಅವ್ರಿಗೆ ತುಂಬ ಕಾಯಿಲೆಗಳು ಇರ್ತಾರೆ. ಈಗ ನಾವು ನೋಡಿರ್ತೀವಲ್ಲ ಸರ್ಕಲ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಬಿದ್ದಿರ್ತಾರೆ, ಗಡ ಬಿಟ್ಕೊಂಡಿರ್ತಾರೆ. ಉಗುರು ಎಲ್ಲ ಬಂದ ಕೂಡಲೇ ನಮ್ಮ ಸ್ಟಾಪಲ್ಲಿ ಅವರು ಕೂದಲ ತೆಗೆದು ಸ್ನಾನ ಮಾಡಿಸೋದು. ಆಮೇಲೆ ತುಂಬ ಸ್ವಲ್ಪ ಸ್ಕಿನ್ ಡಿಸೀಸ್ ಜಾಸ್ತಿ ಇರ್ತವೆ. KR ಆಸ್ಪತ್ರೆಗೆ ಕರ್ಕೊಂಡೋಗಿ, ನಮ್ಮಲ್ಲಿ ಡಾಕ್ಟರ್ ಇದ್ದಾರೆ. ಈ ಮತ್ತು ಫರ್ದರ್ ಏನಾದ್ರು ಟ್ರೀಟ್ಮೆಂಟ್ ಬೇಕಾದ್ರೆ KR ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ. ಆಮೇಲೆ ಜರಪುರಿ ಡಾಕ್ಟ್ರು ಬರ್ತಾರೆ. ವೀಕ್ಲಿ 3 ದಿನ, ವಾರಕ್ಕೆ 3 ದಿನ ಬರ್ತಾರೆ ಅವರು. ನಮ್ಗೆ ಒಬ್ಬರು ಔಟ್ಸೋರ್ಸಲ್ಲಿ ಡಾಕ್ಟರ್ ತೊಗೊಂಡಿದ್ದೀವಿ. ಇಲ್ಲೇ ಇರ್ತಾರೆ 24 hours ಆನ್ ಕಾಲಲ್ಲಿ ಇರ್ತಾರೆ. ಆಮೇಲೆ 3 ಜನ ನರ್ಸ್ ಇದ್ದಾರೆ. ಅವ್ರನ್ನ ಈಗ ಬಂದ ತಕ್ಷಣ ಎಲ್ರಿಗೂ ನೋಡಿ ಕಟಿಂಗ್ ಎಲ್ಲ ಮಾಡಿಸಿದ್ರೆ ನೀವೇ ಮಾಡಿಸೋದಾ ಇಲ್ಲಿ? ಹೌದು, ಒಬ್ಬರು ಗೌರವಧನದ ಆಧಾರದ ಮೇಲೆ ನೇಮಕ ಮಾಡಿ. ಅವರು ಇಲ್ಲೇ ಇದ್ದಾರೆ? ಇಲ್ಲೇ ಇದ್ದಾರೆ, ಕಾಂಟ್ರಾಕ್ಟ್ ಬೇಸಿಸಲ್ಲಿ. ಅವ್ರಿಗೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ. ಅಲ್ಲಿ ಬರ್ಬೇಕಾದ್ರೆ ಅವ್ರ ಮನಸ್ಥಿತಿ ಎಲ್ಲ ಹೆಂಗಿರುತ್ತೆ ಸರ್? ಆ್ಯಕ್ಚುಲಿ ಸರ್, ಭಿಕ್ಷಾಟನೆ ಅನ್ನೋದು ಒಂದು ಮಾನಸಿಕ ರೋಗ. ಡೈಲಿ ಎಷ್ಟವರೆ ಇವರಿಗೆ ಈ ಥರ ಒಂದು ಮನೋರಂಜನೆ? ಸರ್, ಬೆಳಗ್ಗೆ ಒಂದು 2 hours, ಆಮೇಲೆ ಸಂಜೆ ಒಂದು 1 hour ಮಾಡ್ತೀವಿ. ಓಕೆ. ಸೊ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಅವ್ರ ಕೆಲಸ ಮಾಡೋರು ಕೆಲಸಕ್ಕೆ ಹೋಗ್ತಾರೆ ಸರ್. ಆಮೇಲೆ ಸ್ವಲ್ಪ ಮಾನಸಿಕ ಅಸ್ವಸ್ಥರು ಇರ್ತಾರಲ್ಲ, ಅಂಥವ್ರು ನಾವಿಲ್ಲಿ ಕುಣಿಸ್ತೀವಿ. ಓಕೆ. ಈಗ ಮಾನಸಿಕ ಅಸ್ವಸ್ಥರು ಅಂದರೆ ಒಂದು ಸ್ವಲ್ಪ ಚಾಲೆಂಜಸ್ ಇರುತ್ತೆ. ಹೌದು. ಈ ನಾರ್ಮಲ್ ಆಗಿದ್ರೆ ನಾವು ಅಡ್ಜಸ್ಟ್ ಆಗ್ಬಿಡ್ತೇವೆ. ಬಟ್ ಮಾನಸಿಕ ಅಸ್ವಸ್ಥನ ನಾವು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಸರ್. ಅವ್ರಿಗೆ ಪ್ರೀತಿಯಿಂದ ನೋಡ್ಕೋಬೇಕು ನಾವು. ಮನೆ ಸದಸ್ಯರ ಥರ ನೋಡ್ಕೋಬೇಕು ಅವ್ರಿಗೆ ನಾವು.
ಸ್ವಲ್ಪ ಅವ್ರಿಗೆ ಮನಸ್ಸಿಗೆ ನೋವು ಮಾಡಿದರೆ ಅದು ಅಷ್ಟು ಬೇಗ ಇದು ಪ್ರೀತಿ ನೋಡ್ಕೊಳ್ಳೋದು ಒಂಥರ ಚಿಕಿತ್ಸೆನೇ ಅದು. ಎಷ್ಟೋ ಜನ ಇವರಿಗೆ ಇದಕ್ಕೆ ಗೊತ್ತಿಲ್ಲ ಸರ್, ಬಾತ್ರೂಮ್ಗೆ ಹೋಗೋದು ಗೊತ್ತಿಲ್ಲ, ನೀರು ಹಾಕೋದು ಗೊತ್ತಿಲ್ಲ, ಓಕೆ, ಸ್ನಾನ ಮಾಡೋದು ಗೊತ್ತಿಲ್ಲ. ಮಕ್ಕಳು ಜಸ್ಟ್ ಲೈಕ್ ಮಕ್ಕಳ ಥರ ಟ್ರೀಟ್ ಮಾಡಬೇಕು. ಆಗುಂಬೆ ಆ ಗುಬ್ಬೆಯಿಂದ ಮೈಸೂರಿಗೆ ಹೇಗೆ ಬಂದ್ರಿ? ಮೈಸೂರಿಗೆ ಏನೋ ಕೆಲಸ ಕೇಳಿದೆ, ಯಾರ ಹತ್ರ ಬಂದೆ, ಕೆಲಸ ಕೇಳಕ್ಕೆ ಬಂದೆ. ಅವರು ಮುಂದಿನ ವಾರ ಬಾ ಅಂದರು. ನಾನು ಎಲೆಕ್ಟ್ರಿಷಿಯನ್ ಕೆಲಸ ಬರುತ್ತೆ ನನಗೆಲ್ಲ, ಸೂಪರ್ವೈಸರ್ ಮಾಡೋಕ್ಕೆ ಹೇಳಿದರು. ಬಂದಿದ್ದೆ, ಅವ್ರು ಸಿಕ್ಕಿರಲಿಲ್ಲ. ಆಮೇಲೆ ಕೇರ್ ಸರ್ಕಲ್ ಬರ್ತಾಯಿದ್ದೆ ಸರ್, 9:30 ಬರ್ತಿದೆ. ಒಂದು ಕ್ಯಾರಿಯರ್ ಡಬ್ಬನೇ ಇತ್ತು, ಆ ಡಬ್ಬ ಇಲ್ಲೇ ಇದೆ, ಆಫೀಸಲ್ಲಿದೆ. ಓಕೆ, ಎರಡು ಬ್ಯಾಗ್ ಇತ್ತು, ನಂದು ಬಟ್ಟೆದು ಶಾಲ್ಗಿಲ್ಲ ಎಲ್ಲ ತೊಗೊಂಡ್ಬಿಟ್ಟು ಬಾಯಿ ಎಲ್ಲಿ ಹೋಗ್ತಾ ಇದ್ದಾರೆ ಅಂದರು. ನಾನು ಇಲ್ಲಿ ಲಕ್ಷ್ಮೀ ಟಾಕೀಸ್ ಹತ್ರ ಹೋಗ್ತೀನಿ, ಅಲ್ಲಿ ಜೋಡಿ ರಸ್ತೆ ಇದೆಯಲ್ಲ, ಅಲ್ಲಿ ಬರ ಕೇಳಿದಾರೆ, ಹೋಗ್ತೀನಿ ಅಂದೆ. ಇಲ್ಲ ನಾವಲ್ಲೇ ಹೋಗ್ತೀವಿ ಬನ್ನಿ ಅಂತ ಕೇಳಿದ್ರು. ನಾನು ಗಾಡೀಲಿ ಕೂತ್ಕೊಂಡೆ. ನಿಜವಾಗ್ಲೂ ಒಳ್ಳೆ ಮನುಷ್ಯ. ನಾನು ಊಟ ಮಾಡ್ಬೇಕಾದ್ರೆ ಇವ್ರ ಹೆಸರು ಗೊತ್ತಿಲ್ಲ ಸರ್, ನನಗೆ ಮೊನ್ನೆವರೆಗೂ ಇವ್ರ ಹೆಸರು ಗೊತ್ತಿಲ್ಲ. ನಿನ್ನೆ ಯಾರು ಕೇಳಿದೆ ಅವ್ರ ಹೆಸರು ಏನು ಅಂದು. ಉಸ್ತುವಾರಿ, ಇವ್ರ ಹೆಸರು ಗೊತ್ತಿಲ್ಲ, ಉಸ್ತುವಾರಿ ಅಂತಿದ್ದೆ. ನಿನ್ನೆ ರಾತ್ರಿ ಅವ್ರ ಹೆಸರು ಹೇಳಿದ್ಮೇಲೆ ಇವ್ರ ಹೆಸರು ಹೇಳಿ ಮಾಡ್ತೀನಿ ನಾನು ಪಕ್ಷ ಮಾಡ್ತೀನಿ. ನಿನ್ನೆ ಚೆನ್ನಾಗಿ ನೋಡ್ತೀನಿ ಸರ್. ಹೊರಗಡೆ ಕರ್ಕೊಂಡು ಹೋಗಿ ಬಂದರೆ ಹೋಗ್ತೀರಾ? ಯಾರು ಇಲ್ಲೇ ಹೋಗಲ್ಲ ಸರ್, ಹೋಗಲ್ಲ, ಇಲ್ಲೇ ಇರ್ತೀರಾ? ಎಲ್ಲ ಕೆಲಸ ಕೊಡ್ತೀನಿ, ಇಲ್ಲೇ ಇರ್ತೀನಿ ಸರ್. ಇವರು KR ಸರ್ಕಲಲ್ಲಿ ಭಿಕ್ಷೆ ಬಿಡ್ತಾಯಿದ್ರು. ಇವರಿಗೆ ಅರಮನೆ ಎದುರುಗಡೆ ಇವ್ರ ಮೇಲೆ 2 ಸಾರಿ ಕಂಪ್ಲೇಂಟ್ ಬಂತು. ಯಾರೋ ಒಬ್ಬರು ಅಲ್ಲಿ ಅದು ಪಾರ್ಕ್ ಇದಿದೆ ಸರ್, ಹಟ್ಟಿ ತೋಟಗಾರಿಕೆ ಇಲಾಖೆ ಇದೆ, ಗೇಟ್ ಹತ್ರ ಗೇಟ್ ಹತ್ರ ಮಲ್ಕೋತಾರೆ. ರಾತ್ರಿ ಹೊತ್ತು ಅರಮನೆ ಗಣಪತಿ ಹತ್ರ ಭಿಕ್ಷೆ ಕೇಳ್ತಾರೆ. ಕರ್ಕೊಂಡೋಗಿ ಕಂಪ್ಲೇಂಟ್ ನಮ್ಮವ್ರು ಹೋದಾಗ ಇವರು ಅಲ್ಲಿ ಮಲಮೂತ್ರ ಮಾಡೋಕ್ಕೆ ಅಲ್ಲಿ KR ಸರ್ಕಲ್ ಕೆಳಗಡೆ ಇದೆ ಹಾರ್ಡಿಂಗ್ ಸರ್ಕಲ್ ಅದ್ರ ಅಲ್ಲಿ ಹಳ್ಳಕ್ಕೆ ಹೋಗಿ ಕೂತ್ಕೊಂಡಿದ್ರು. ಬಂದರು, ನೋಡಿದ್ರು, ಏನಕ್ಕೆ ಹಿಂಗೆ ಮಾಡ್ತಾಯಿದ್ದೆಪ್ಪ ಅನ್ನತ್ತೆ. ಇಲ್ಲಿ ಏನು ಮಾಡೋದು, ನನಗೆ ಹೊಟ್ಟೆಗೆ ಬೇಡಲ್ವ, ನನ್ನ ಮಕ್ಕಳು ನಾನು ಹೊರಗಡೆ ಹಾಕಿದ್ದಾರೆ, ಅದಕ್ಕೆ ನಾನು ಭಿಕ್ಷೆ ಬೇಡ್ತೀನಿ ಇರ್ತೀನಿ ಅಂತ ಹೇಳಿ ಅವಾಗ ನಮ್ಮವ್ರು ಕರ್ಕೊಂಡ್ಬಂದರು. ಮತ್ತು ತಹಸೀಲ್ದಾರಿಗೆ ಹಾಜರುಪಡಿಸಿ ತಹಸೀಲ್ದಾರ್ ಅವರು ಇವ್ರನ್ನ ಇಲ್ಲಿರೋಕ್ಕೆ ಆದೇಶ ಮಾಡಿದರು. ಪತ್ರನೂ ಆದೇಶ ಮಾಡಿದ್ಮೇಲೆ ಮತ್ತೆ ಇಲ್ಲಿ ಅವು ನಾವು ಇಟ್ಕೊಳಕ್ಕಾಗದ ಅಧಿಕಾರಿ. ಈಗ ಅವರು ಒಂದು ಗಂಟೆ ಹೇಳ್ತಾ ಇದ್ರು, ನನಗೆ ಕಳಿಸ್ಕೊಟ್ರೆ ನಾನು ಹೋಗ್ಬಿಡ್ತೀನಿ ಅಂತ. ಕಳಿಸ್ಕೊಡ್ತೀವಿ ತಹಸೀಲ್ದಾರ್. ಹೇಗೆ ಸರ್ ಆ ಪ್ರೊಸೀಜರ್ ಹೇಗೆ? ಈಗ ಅವ್ರ ಕಡೆಯಿಂದ ಒಂದು ರಿಕ್ವೆಸ್ಟ್ ತೊಗೋತೀವಿ ಸರ್. ಓಕೆ, ನಾನು ಇನ್ಮೇಲೆ ಭಿಕ್ಷೆ ಬೇಡಲ್ಲ, ಇನ್ಮೇಲೆ ನಾನು ನನ್ನ ಮಕ್ಕಳ ನನ್ನ ಮನೆಯಲ್ಲಿ ನಾನು ಬದುಕ್ತೀನಿ ಅಂತ ಅವ್ರು ರಿಕ್ವೆಸ್ಟ್ ಕೊಟ್ಟರೆ ಆ ರಿಕ್ವೆಸ್ಟ್ ತಹಸೀಲ್ದಾರಿಗೆ ಕೊಡ್ತೀವಿ ಸರ್. ತಹಸೀಲ್ದಾರ್ ಇದ್ದವರು ಇವ್ರನ್ನ ಎನ್ಕ್ವೈರಿ ಮಾಡಿ ಬಿಡುಗಡೆ ಆದೇಶ ಮಾಡ್ತಾರೆ ಸರ್. ಓಕೆ ಓಕೆ, ಸೊ ಅವಾಗ ಕಳಿಸ್ಕೊಡ್ತಾರೆ. ಮತ್ತೆ ಅವ್ರು ಭಿಕ್ಷೆ ಬಿಡೋಕ್ಕೆ ಶುರು ಮಾಡಿದೆ, ಏನು ಮಾಡೋದು? ಕರ್ಕೊಂಬರ್ಲಿ ಸರ್, ನಿಂದೆ ಬರಲಿ, ಕರ್ಕೊಂಬರ್ಲಿ ಸರ್. ಹಾಂ, ಸೊ ನೋಡಿ ಇದೆಲ್ಲ ಯೂನಿಫಾರ್ಮ್ ಸರ್. ಹಾಂ ಸರ್, NPK ಅಂದರೆ ಏನು ಸರ್? ನಿರಾಶ್ರಿತರ ಪರಿಹಾರ ಕೇಂದ್ರ. ಅವರು ಗುಂಡ್ಲುಪೇಟೆಯಿಂದ ಇಲ್ಲಿಗೆ ಯಾಕೆ ಬಂದ್ರಿ? ನಿರಾಶ್ರಿತರ ಕೇಂದ್ರಕ್ಕೆ. ನಾವು ಬಸ್ ಸ್ಟ್ಯಾಂಡಲ್ಲೇ ಇದ್ದೀವಿ. ಬಸ್ ಸ್ಟ್ಯಾಂಡಲ್ಲಿ ಇದ್ರಿ, ಏನು ಮಾಡ್ತಾಯಿದ್ರಿ ಬಸ್ ಸ್ಟ್ಯಾಂಡಲ್ಲಿ? ಸುಮ್ಮನೆ ಹಣ್ಣಂಗಡಿ ಇದೆ, ಹಣ್ಣಂಗಡಿಯವ್ರ ಜೊತೆ ಸುಮ್ಮನೆ. ಓಕೆ, ಸೊ ಊಟಕ್ಕೆಲ್ಲ ಏನು ಮಾಡ್ತಾಯಿದ್ರಿ ಅಲ್ಲಿ ನೀವು? ಊಟಕ್ಕೆ ಹೋಟೆಲ್ಲಿ. ಸೊ ಅವ್ರು ಕೊಡೋರು ಊಟ ಮಾಡ್ತಾಯಿದ್ರಿ, ನೀವು ಕೇಳೋರು, ನೀವು ಕೇಳ್ತಿದ್ರೆ ಅವ್ರು ಕೊಡ್ತಾಯಿದ್ರು. ಗುಂಡ್ಲುಪೇಟೆಯಿಂದ ಯಾಕೆ ಬಂದುಬಿಟ್ರಿ? ಕರ್ಕೊಂಬಂದ್ರಪ್ಪ, ಅರೆಸ್ಟ್ ಮಾಡಿ ಕರ್ಕೊಂಡು. ನೀವು ಮನೆ ಬಿಟ್ಟು ಯಾಕೆ ಬಂದ್ರಿ? ಮನೆ ಬಿಟ್ಟಿಲ್ಲ, ನಮ್ಮ ಚಿಕ್ಕಪ್ಪ ಇದ್ದಾರೆ. ಹಾಂ, ಸತ್ಯ ಹೇಳಿ, ಹೊರಗಡೆ ಚೆನ್ನಾಗಿತ್ತಾ ಒಳಗಡೆ ಚೆನ್ನಾಗಿದೆಯಾ? ಹೊರಗಡೆ ಚೆನ್ನಾಗಿದೆ. ಯಾಕೆ? ಭಿಕ್ಷೆ ಬೇಡ್ಕೊಂಡು ಊಟ ಮಾಡ್ಬೋದು ಅಂತ. ಇಲ್ಲ, ಇಲ್ಲಿ ನಿಮಗೆ ಅಂತ ಒಳ್ಳೆ ಊಟ ತಿಂಡಿ ಎಲ್ಲ ಕೊಡ್ತಾರೆ, ನೋಡ್ಕೋತಾರೆ, ನೆರಳಲ್ಲಿದೆ. ಏನೋ ಸಮಸ್ಯೆ ಇದೆ ಅವ್ರಿಗೆ ಹೇಳ್ಬೋದು, ನೀವು ನೋಡ್ಕೊಳ್ಳೋಕ್ಕೆ ಅಂತ ನೋಡಿ ಇವ್ರಿಗೆಲ್ಲ ಸಂಬಳ ಕೊಟ್ಟರು ಹಗಲು ರಾತ್ರಿ. ಇಲ್ಲಿ ಒಂದು ಮನೆಯಲ್ಲಿ 4 ಜನ ಇರೋಕ್ಕಾಗಲ್ಲ, ಅಂಥದ್ರಲ್ಲಿ ಸೊ 400 ಜನ ನೋಡ್ಕೋಬೇಕು ಅಂತಂದರೆ ಅಲ್ವಾ, ನಿಮಗೋಸ್ಕರನೇ ಅಲ್ವಾ? ಈಗ ಬಿಟ್ಟರೆ ಎಲ್ಲಿ ಹೋಗ್ತೀರಾ ನೀವು? ಬಿಟ್ಟರೆ ಮತ್ತೆ ಅದೇ ಹಣ್ಣಂಗಡಿ ಹಣ್ಣಂಗಡಿ ಮತ್ತೆ ಇಲ್ಲೇ ಇರಿ ಆರಾಮಾಗಿ. ಹಣ್ಣಂಗಡಿ ಹತ್ರ ಹೋಗಿ ಮತ್ತೆ ಭಿಕ್ಷೆ ಬೇಡ್ಕೊಂಡು ಯಾಕೆ ಎಲ್ಲ ಬೈತಾರಲ್ವಾ? ಚೆನ್ನಾಗಿದೆ ಅಲ್ಲಿ ಹೋಗ್ಲಿ, ಇರ್ತೀರಾ ಹೋಗ್ಲಿ ಇಲ್ಲೇನೆ? ಹೊರಗಡೆ ಪ್ರಪಂಚ ನೋಡಿದಿರಾ? ಕೆಟ್ಟ ಪ್ರಪಂಚ ಅದು. ಕಳ್ಸೋರ್ಗೆ ಕೆಲವೊಂದು ಕಡೆ ಕಳ್ಸೋರ್ಗೆ ಇರ್ತೀರಾ? ಹಾಂ, ಯಾವರು? ಹುಣಸೂರು. ಇಲ್ಲಿಗೆ ಯಾಕೆ ಬಂದ್ರಿ? ಹುಣಸೂರಿಗಿಂದ ನಾನು ಗಾರೆ ಕೆಲಸಕ್ಕೆ ಅಂತ ಬಂದೆ. ಹಾಂ, ಅವ್ರೇನು ತೊಂದರೆ ಇಲ್ಲ. ಹಾಂ, ನಾನು ಗಾರೆ ಕೆಲಸ ಮಾಡೋದು. ಒಂದು ದಿನ ಕಷ್ಟಪಟ್ಟೆ ಕೆಲಸ ಸಿಕ್ಕಿಲ್ಲ. ಅವರು ನಿನಗೆ ಶ್ರೀರಂಗಪಟ್ಟಣ ಹತ್ರ ಬಸ್ ಚಾರ್ಜ್ ಕಾಜಿಸ್ಕೊಂಡು ಹೋಗೋ ಅಂದ್ಬಿಟ್ಟು ಕೇಳ್ತಾ ಇದೆ. ಕಾಸನ್ನು ಚಾರ್ಜ್ ಕೊಡ್ರಪ್ಪ, ಡ್ರೈವರ್ನ ಕ್ಲೀನರ್ನ ಕೇಳ್ತಿದ್ದೆ, ಪ್ಯಾಸೆಂಜರ್ ಕೇಳ್ತಾ ಇರಲಿಲ್ಲ. ಹೊಂಟೋಗೋಣ ಅವ್ರಿಗೆ ಅಂತ ಅವರಂದ್ರು ಕೊಡ್ತೀನಿ ಇರಪ್ಪ ಅಂತ ಹೇಳಿದ್ರು. ದೇವಸ್ಥಾನ ಮುಗಿಸ್ಕೊಂಡು ಕೊಡ್ತೀವಿ ಇಲ್ಲಿರಪ್ಪ ಅಂತ ಹೇಳಿದರು. ನನ್ನ ಕೈ ಹಿಡಿದ ಇವ್ರು ನೋಡಿದ್ರು ಟೆಂಪೋದಲ್ಲಿ, ಪಾಪಣ್ಣ ಅಂತವ್ರೆ, ಅವರೇ ಹಿಡ್ಕೊಂಬಂದ್ರು. ಕೈ ಹಿಡಿದು ನೋಡಿದ್ರು.
ಅವರೇ ಹಿಡ್ಕೊಂಬಂದು ಕೈ ಅಂದ್ರೆ ಭಿಕ್ಷೆ? ಭಿಕ್ಷೆ ಚಾರ್ಜ್ ಕೊಡಿ ಹೋಗ್ತೀನಿ ಅಂತ ಕೇಳೋದು ನಿಜ. ಚಾರ್ಜ್ ಕೊಡಿ, ಗಾರೆ ಕೆಲಸ ಸಿಕ್ಕಿಲ್ಲ ಹೊಂಟೋಗ್ಬಿಡ್ತೀನಿ ಊರಿಗೆ, ಇನ್ನೇನು ಇಲ್ಲಿ ಕೆಲಸ ಸಿಕ್ಕಿಲ್ಲ ಅಂತ ಕೇಳೋದು ನಿಜ. ಅವ್ರು ಹೇಳ್ಕೊಂಬಂದಿದ್ದು ಕರೆಕ್ಟು. ನಮ್ಗೇನು ಈಗ ಬುದ್ಧಿ ಬಂದಿದ್ಯಾ ಅಥವಾ ಮನವರಿಕೆ? ಅಯ್ಯೋ ಏನಿಲ್ಲ ಸರ್, ಮನೇಲಿ ಕುಡಿದಿತ್ತು, ಆ ಚಟನೂ ಇಲ್ಲ, ಕುಡಿಯೋದು ಚಟ ಇಲ್ಲ, ಚಟ ಇಲ್ಲ, ಸುತ್ತೋಲ್ಲ ಬೇಗ ಇಲ್ಲೆಲ್ಲರೂ ಅಷ್ಟೇ ಸರ್. ಇಲ್ಲಿ ಸುಮಾರು ಜನ ನಾವೇ ಮಾತಾಡ್ಕೊಳ್ತೀವಿ, ಕುಡಿಯೋ ನೋಡಿ ಇಲ್ಲಿ ಬಂದ್ಮೇಲೆ ಸರೋದು ಕಣೋ, ಕುಡಿಯೋ ಬಿಟ್ಬಿಡುವ ನೋಡಿ, ಅಲ್ಲೆಲ್ಲ ಕೈ ಕೈಲ್ಲ ನಡುಕ್ತಾ ಇತ್ತು, ಇವಾಗ ಏನು ವೈಬ್ರೇಷನ್ ಆಯ್ತಲ್ಲ ಅಂದ್ಕೊಂಡು ನಾವೇ ಮಾತಾಡ್ಕೊಳ್ತೀವಿ. ಅದನ್ನು ನಮ್ಗೆ ಹೇಳ್ತಾಯಿಲ್ಲ, ನಾನು ಅವ್ನಿಗೆ ಹೇಳ್ತೀನಿ, ಆ ರೀತಿ ನಡೀತಾ ಇದೆ. ಇಲ್ಲಿ ಬಂದ್ಮೇಲೆ ಖುಷಿ ಆಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನಿಜವಾಗ್ಲೂ ಚೆನ್ನಾಗಿದ್ದೀನಿ. ಇವಾಗ ಏನಾಗಿದೆ ಗೊತ್ತಾ, ಮನೆ ಸೇರ್ಬಿಡುವ, ನಾವು ಹೊರಗಡೆ ಮಲಗಬಾರ್ದು, ನಮ್ಮ ಜಮೀನಲ್ಲಿ ಕೆಲಸ ಮಾಡುವ, ಕೆಲಸ ಇಲ್ಲದೆ ಮನೆಗೆ ಹೊಂಟೋಗಿ ಸೇರ್ಕೊಳ್ಳುವ ಅನ್ನೋದು ದೇವರು ಒಂದು ಸ್ವಲ್ಪ ನಿಗಾ ಕೊಟ್ಟಿದ್ದಾನೆ. ಅವೆಲ್ಲ ಚಂದ್ರಪ್ಪನವರು ನಿಮ್ಮನ್ನೆಲ್ಲ ನೋಡ್ಕೊಳ್ತಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ಸುಳ್ಳು ಹೇಳ್ತೀರಾ ಅವ್ರಿಗೆ? ಏನು ಕೇಳ್ಕೊತೀರಾ? ನಾವೇನು ಕೇಳ್ಕೊಳ್ತಾ ಇದ್ದೀನಿ ಸರ್, ದಯವಿಟ್ಟು ನಿಮ್ಮನ್ನು ಗೌರವಿಸ್ತಿ, ಓಡೋಕ್ಕೆ ನಾವು ಇಷ್ಟಪಟ್ಟಿಲ್ಲ, ಕಸ ಹೊಡಿಕೆಲ್ಲ ಈ ಸಹ ಬಂದು ಮಾಡಿದ್ದೀವಿ. ನಾವು 6 ತಿಂಗಳಿಂದ ನಾವು ಮಾಡ್ಕೊಂಡಿರೋ ಕೆಲಸ, ಊಟ ತಿಂಡಿ, ನೀವು ಸ್ನಾನಕ್ಕೆ ಏನು ತೊಂದರೆ ಕೊಟ್ಟಿಲ್ಲ, ಸ್ನಾನ ಕೊಟ್ಟು ಗಲೀಜಾಗಿದ್ರು ಊಟ ಪೂರ 3 ಊಟ ಕೊಡ್ತಾರೆ ಸರ್. ನಮ್ಗೆ ಊಟ ಮಾಡೋಕ್ಕಾಗಲ್ಲ, ಮುದ್ದೆ ಇವಾಗ್ಲೂ ಮುದ್ದೆ ಮೊದಲೇ ಬಂದಾಗ ಊಟ ಮಾಡೋಕ್ಕೆ ಆಯ್ತಿರಲಿಲ್ಲ, ಎಲ್ಲ ಆಲ್ಕೋಹಾಲ್ ಇತ್ತು. ಇವಾಗೆಲ್ಲ ಫುಲ್ ಕ್ಲಿಯರ್ ಆಗಿ ಇವಾಗ ಊಟನ ಒಂದು ಬಾಲ್ ಹೊಡಿತೀವಿ, ಈಗ 1.5 ಹೊಡೆಯೋಷ್ಟು ಮಟ್ಟ ಬಂದಿದೆ. ಇಲ್ಲ ಒಳ್ಳೆ ಸರ್, ಇಲ್ಲ ಸರ್ ಸುಳ್ಳು ಹೇಳ್ಬಾರ್ದು, ಒಳ್ಳೆಯವರು ಸರ್, ಒಳ್ಳೆಯವರು. ಎಲ್ಲಿಯವರು ನೀವು? ನರಸೀಪುರ. ಇಲ್ಲಿಗೆ ಯಾಕೆ ಬಂದ್ರಿ? ಅವರೇ ಕರ್ಕೊಂಡ್ಬಂದಿದ್ದು. ಏನ್ ಮಾಡ್ತಾವ್ರಿ? ಸುಮ್ಮನೆ ಯಾಕೆ ಕರ್ಕೊಂಡ್ಬರ್ತಾರೆ? ನಾವು ಹೂ ಕಟ್ತಾ ಇದ್ದೋ, ಮಾರ್ತಿದ್ದೋ ಹೂವೆಲ್ಲ, ಅಲ್ಲೆಲ್ಲ ಮಾರ್ಕೆಟಲ್ಲಿ. ಹೂ ಮಾರವನ್ನ ಕರ್ಕೊಂಡ್ಬರ್ತಾರ? ನಾವಂದ್ರೆ ಊರಿಗೆ ಹೋಯ್ತಿದ್ದೆ ನರಸೀಪುರಕ್ಕೆ, ಆದ್ರಿಂದ ನನ್ನ ಭಿಕ್ಷೆ ಪಡ್ಬಾರ್ದು, ನಮ್ಮ ಅಣ್ಣ ದುಡ್ಡು ಇಸ್ಕೊಂಡು 50 ರೂಪಾಯಿ ಹೋಯ್ತಿದ್ದೆ, 50 ರೂಪಾಯಿ ಕೆಳಗೆ ಬಿದ್ದಾಯ್ತು. ನೂಗಿ ತಳ್ಬಿಟ್ರೆ ಪುಟ್ಟಣ್ಣವರು ಅಷ್ಟೇ. ಆಮೇಲೆ ಆಯಮ್ಮ ಇಲ್ಲಿ ದಿಕ್ಕಿ ನೋಡಿದ್ರು, ಇವರು ಇದ್ರು, ಹೋಗ್ಬೇಕೀಗ ಸ್ವಲ್ಪ ದಿನ ಕಳಿಸ್ಕೊಡ್ತಾರೆ. ನಮ್ಮ ಆಂಧ್ರಗಳು ಇದು ಮಾಡ್ತಾರೆ. ಯಾರಿದ್ದಾರೆ ಊರಲ್ಲಿ? ಯಾರಿದ್ದಾರೆ ನಿಮಗೆ? ನಮ್ಮ ಮನೆ ಐತೆ, ಇರ್ಬೋದು. ನಿಮ್ಮನೆ ಇದೆಯಾ? ನಿಮ್ಮಲ್ಲಿ ಯಾರು ಇದ್ದಾರೆ? ಅವರೇ. ಭಿಕ್ಷುಕರನ್ನ ಸ್ವಾವಲಂಬಿಗಳನ್ನಾಗಿಸಲು ಸರ್ಕಾರದ ಒಂದು ದಿಟ್ಟ ಹೆಜ್ಜೆ. ಕರ್ನಾಟಕ ರಾಜ್ಯವನ್ನು ಭಿಕ್ಷಾಟನೆ ಮುಕ್ತ ರಾಜ್ಯವನ್ನಾಗಿಸಲು ನಾಗರಿಕರು ಸಹಕರಿಸಿ ಭಿಕ್ಷುಕರನ್ನು ಕಂಡ ಕೂಡಲೇ ಈ ಕೆಳಗಂಡ ಟೋಲ್ ಫ್ರೀ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ. ಟೋಲ್ ಫ್ರೀ ಸಂಖ್ಯೆ 10581, ಸಹಾಯವಾಣಿ ಸಂಖ್ಯೆ 9482300400. ಪ್ರಕಟಣೆ ಕೇಂದ್ರ ಪರಿಹಾರ ಸಮಿತಿ, ಸಮಾಜ ಕಲ್ಯಾಣ ಇಲಾಖೆ, ಬೆಂಗಳೂರು. ಸೊ ಎಲ್ಲರೂ ದೇವಸ್ಥಾನಗಳಲ್ಲಿ, ಫುಟ್ಪಾತ್ಗಳಲ್ಲಿ, ಸರ್ಕಲ್ಗಳಲ್ಲಿ, ಸಿಗ್ನಲ್ಗಳಲ್ಲಿ ಅಥವಾ ಇನ್ನೆಲ್ಲ ಒಂದು ಕಡೆ ಭಿಕ್ಷುಕರನ್ನ ಕಂಡು ಬಂದ ಕೂಡಲೇ ಈ ನಂಬರ್ಗೆ ನೀವು ಕಾಲ್ ಮಾಡಿ. ಭಿಕ್ಷುರ ಪುನರ್ವಸತಿ ಕೇಂದ್ರದವರು ಒಂದು ಟೀಮನ್ನು ಕರ್ಕೊಂಡು ಬಂದು ಅವರನ್ನು ಇಲ್ಲಿಗೆ ಕರ್ಕೊಂಡು ಬರ್ತಾರೆ. ಈ ನಿರಾಶ್ರಿತ ಕೇಂದ್ರದಲ್ಲಿ ಅವ್ರನ್ನ ಇಟ್ಕೊಂಡು ಅವ್ರನ್ನ ಒಳ್ಳೆ ಮನುಷ್ಯರನ್ನಾಗಿ ರೂಪಿಸಿ ಮತ್ತೆ ಅವರ ಸಮಾಜಕ್ಕೆ ಕೊಡುಗೆಯಾಗಿ ಕೊಡುವಂಥ ಕೆಲಸನೂ ಕೂಡ ಅವರು ಮಾಡ್ತಾ ಇರುವಂಥದ್ದು. ಭಿಕ್ಷುಕರಿಗೆ ನಾವು ಹಣ ಕೊಟ್ಟು ಮಾತ್ರಕ್ಕೆ ನಾವು ಕರ್ಮ ಕಳ್ಕೊಂಡ್ವಿ ಅನ್ನೋದಲ್ಲ, ಅಲ್ಲಿಂದ ನಿಮ್ಮ ಕರ್ಮ ಶುರುವಾಗುತ್ತೆ. ಯಾಕೆಂದರೆ ನೀವು ಆಲ್ರೆಡಿ ಅವರಿಗೆ ಹಣವನ್ನು ಕೊಡ್ತಾ ಇದ್ದೀರಾ. ನಾವು ಕಟ್ಟುವಂಥ ಟ್ಯಾಕ್ಸ್ ಏನಿದೆ, ಪಂಚಾಯತಿಂದ ಹಿಡಿದು ಕಾರ್ಪೊರೇಷನ್ವರೆಗೂ ಕೂಡ 3% ಭಿಕ್ಷುಕರ ಕರ ಅಂತ ಕಲೆಕ್ಟ್ ಆಗುತ್ತೆ. ಆ ಭಿಕ್ಷುಕರ ಏನು ಹಣ ಇದೆ, ಆ ಟ್ಯಾಕ್ಸು, ಆ ಹಣದಲ್ಲಿ ಈ ಒಂದು ಕೇಂದ್ರಗಳು ನಡೀತಾ ಇರುತ್ತೆ. ಆ ಹಣ ಆಲ್ರೆಡಿ ಇರೋದ್ರಿಂದ ನೀವೇನು ಸಪ್ರೇಟ್ ಕೊಡುವಂಥ ಅವಶ್ಯಕತೆ ಇಲ್ಲ. ಮನೆಯಿಂದ ಬೇಡ ಅಂತ ಬಿಸಾಕದಂಥ ಎಷ್ಟೋ ಜನರು ಕೂಡ ಬೀದಿಲಿ ಬಿದ್ದಿದ್ದಾರೆ. ಮಕ್ಕಳನ್ನ ತಂದೆ ತಾಯಿಗಳೇ ಬೇಡ ಅಂತ ಬಿಸಾಕಿ ಹೋಗಿರ್ತಾರೆ. ಅಂಥವರೆಲ್ಲರೂ ಕೂಡ ನೀವು ಕಂಡು ಕೂಡಲೇ ಒಂದು ಫೋನ್ ಮಾಡಿ. ಟೋಲ್ ಫ್ರೀ ನಂಬರ್ 10581ಗೆ ನೀವು ಕಾಲ್ ಮಾಡಿದ್ರೆ ಈ ಟೀಮ್ ಅವರು ಬಂದು ಅವ್ರನ್ನ ಕರ್ಕೊಂಡು ಬರ್ತಾರೆ. ಅವ್ರಿಗೆ ಆರೋಗ್ಯ ನೋಡ್ಕೊಳ್ಳೋದಕ್ಕೆ ಡಾಕ್ಟ್ರುಗಳು ಇದ್ದಾರೆ, ಒಳ್ಳೆ ಊಟ ಕೂಡ ಅವ್ರಿಗೆ ಕೊಡ್ತಿದ್ದಾರೆ, ಒಳ್ಳೆ ಪರಿಸರನೂ ಕೂಡ ಇಲ್ಲಿದೆ. ಹಾಗಲಿ ಎಕ್ಸಸೈಸು, ಜಿಮ್ಮು, ಯೋಗಾಸನ ಪ್ರತಿಯೊಂದು ಕೂಡ ಮಾಡಿ ಅವ್ರನ್ನ ಒಳ್ಳೆ ಮನುಷ್ಯರನ್ನಾಗಿ ರೂಪಿಸ್ತಾರೆ. ದೇಶದ ಆಸ್ತಿಯಾಗಿ ಕೂಡ ಅವರು ಮಾಡ್ತಾ ಇರುವಂಥದ್ದು. ಈ ಒಂದು ಟೀಮ್ಗೂ ಕೂಡ ಒಂದು ಆಲ್ ದ ಬೆಸ್ಟನ್ನು ಹೇಳ್ತಾ ಇದ್ದೀನಿ. ಆ ಟೀಮ್ಗೆ ಒಂದು ಥ್ಯಾಂಕ್ಸನ್ನು ಕೂಡ ಹೇಳ್ತಾ ಇದ್ದೀನಿ. ಈ ಒಂದು ಇನಿಷಿಯಲೈಸನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು. ಶಿಕ್ಷಕರು ಬಿಡೋರು ಅವರು ಇರಲಿ. ಎಲ್ರದ್ದು ನಾಷ್ಟ ಆಯ್ತಾ? ಏನು ಕೊಟ್ಟಿದ್ದಾರೆ ತಿನ್ನಕ್ಕೆ? ಭಿಕ್ಷುಕರನ್ನು ಸ್ವಾವಲಂಬಿಗಳನ್ನಾಗಿಸಲು ಸರ್ಕಾರದ ಒಂದು ದಿಟ್ಟ ಹೆಜ್ಜೆ, ಅದು ನಿಮ್ಮದೇ ಮೊದಲ ಹೆಜ್ಜೆ ಆಗಲಿ. ಬನ್ನಿ ಹಾಗಾದರೆ ಮುಂದಿನ ಕಾರ್ಯಕ್ರಮ ನೋಡೋಣ. ನಾನು ಇಷ್ಟೊತ್ತಿನ ರೈಟ್ ನ್ಯೂಸಲ್ಲಿ ಶ್ರೀ. ಇದು ರೈಟ್ ನ್ಯೂಸ್.